ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ RC ಟ್ರಾನ್ಸ್ಫರ್. ಹೈ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವೆಹಿಕಲ್ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ನೋಡುವ. ಒರಿಜಿನಲ್ RC ನಮಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಕಾಗ್ತದೆ. ಎರಡನೇದು 2930 ಫಾರ್ಮ್, ಇಲ್ಲಿ 2930 ಫಾರ್ಮ್ ಬೇಕಾಗ್ತದೆ. ಮೂರನೇದು ಇನ್ಸೂರೆನ್ಸ್ ಕಾಪಿ ಇಲ್ಲಿ ಬೇಕಾಗ್ತದೆ. ನಾಲ್ಕನೇದು ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಐದನೇದ್ದು ಆಧಾರ್ ಕಾರ್ಡ್ ಆಫ್ ದಿ ಬೈಯರ್, ಯಾರು ತಗೊಳ್ತಾರೆ ಅವರ ಆಧಾರ್ ಕಾರ್ಡ್ ಬೇಕಾಗ್ತದೆ. ಆರನೇದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಫ್ ದಿ ಬೈಯರ್. ಈ ಎಲ್ಲ ಡಾಕ್ಯುಮೆಂಟ್ಸುಗಳು ನಮಗೆ RC ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಕಾಗ್ತದೆ. ಫಸ್ಟ್ ಒರಿಜಿನಲ್ RC, ಇಲ್ಲಿ ನಮಗೆ ಒರಿಜಿನಲ್ RC ಬೇಕು ಟ್ರಾನ್ಸ್ಫರಿಗೆ. ಯಾವುದೇ ಕಾರಣಕ್ಕೂ ಜೆರಾಕ್ಸ್ ಕಾಪಿ ಅಥವಾ PDF ಕಾಪಿ ಎಲ್ಲ ಆಗೋದಿಲ್ಲ, ಒರಿಜಿನಲ್ RC ಬೇಕಾಗ್ತದೆ ಟ್ರಾನ್ಸ್ಫರಿಗೆ. ಎರಡನೇದು 2930 ಫಾರ್ಮ್, ಇಲ್ಲಿ 29 2 ಫಾರ್ಮ್ ಹಾಗೆ 30 1 ಫಾರ್ಮ್ ಇಲ್ಲಿ ಟ್ರಾನ್ಸ್ಫರಿಗೆ ಬೇಕಾಗ್ತದೆ. 2930 ಸಿಗ್ನೇಚರ್ ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೇನೆ, ಬೇಕಾದವರಿಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೇನೆ, ಬೇಕಾದವರು ಚೆಕ್ ಮಾಡ್ಬೋದು ಯಾವ ರೀತಿ ಸಿಗ್ನೇಚರ್ ಮಾಡೋದು ಅಂತ 2930. ಅದೇ ರೀತಿಯಾಗಿ ಮೂರನೇದು ಇನ್ಸೂರೆನ್ಸ್ ಕಾಪಿ, ಇಲ್ಲಿ ಇನ್ಸೂರೆನ್ಸ್ ರನ್ನಿಂಗ್ ಇರಬೇಕು, ಇನ್ಸೂರೆನ್ಸ್ ಕಾಪಿ ವ್ಯಾಲಿಡಿಟಿ ಇರಬೇಕು. ಲ್ಯಾಬ್ಸ್ ಆದರೆ ಈಗ ಯಾರು ಪ್ರೆಸೆಂಟ್ ಓನರ್ ಇದ್ದಾರೆ RCದು ಅವರ ಹೆಸರಲ್ಲಿ ಮಾಡಿ ನೆಕ್ಸ್ಟ್ RC ಟ್ರಾನ್ಸ್ಫರ್ ಆದಮೇಲೆ ನಿಮ್ಮ ಹೆಸರಿಗೆ ಇನ್ಸೂರೆನ್ಸ್ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್, ಇದು ಕೂಡ ರನ್ನಿಂಗ್ ಇರಬೇಕು, ಇಲ್ಲದಿದ್ದರೆ ಮಾಡಿಸ್ಬೇಕಾಗ್ತದೆ ಹೊಗೆ ತಪಾಸಣೆ. ಆಧಾರ್ ಕಾರ್ಡ್ ಆಫ್ ದಿ ಬೈಯರ್, ಈಗ ಯಾರು ತಗೊಳ್ತಾರೆ ಅವರ ಆಧಾರ್ ಕಾರ್ಡ್ ಕಾಪಿ ಒಂದು ಬೇಕಾಗ್ತದೆ, ಜೆರಾಕ್ಸ್ ಸಾಕು, ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗ್ತದೆ ಯಾರೀಗ ತಗೊಳ್ತಾರೆ ಅವ್ರದ್ದು. ಪಾಸ್ಪೋರ್ಟ್ ಸೈಜ್ ಫೋಟೋ ಆಫ್ ಬೈಯರ್, ಯಾರೀಗ ತಗೊಳ್ತಾರೆ ಅವರದ್ದು 2 ಫೋಟೋ ಇಲ್ಲಿ ಬೇಕಾಗ್ತದೆ ವೆಹಿಕಲ್ ಟ್ರಾನ್ಸ್ಫರಿಗೆ. ಪಾನ್ ಕಾರ್ಡ್, ಇಲ್ಲಿ ಕಾರ್ ಟ್ರಾನ್ಸ್ಫರಿಗೆ ಒಂದು ಪಾನ್ ಕಾರ್ಡ್ ಬೇಕಾಗ್ತದೆ. ಬೈಕ್ ಇದೆಲ್ಲ ಬೇಡ, ಬೈಕಿಗೆ ಬೇಡ, ಕಾರ್ ಟ್ರಾನ್ಸ್ಫರ್ ಆದರೆ ಒಂದು ಪಾನ್ ಕಾರ್ಡ್ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಬೇಕಾಗ್ತದೆ. ಎಲ್ಲ ಡಾಕ್ಯುಮೆಂಟ್ಸ್ಗಳು ವೆಹಿಕಲ್ ಓನರ್ಶಿಪ್ ಟ್ರಾನ್ಸ್ಫರ್ಗೆ ಬೇಕಾಗ್ತದೆ. ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.